ಈ ಮೇ 1 ನಮಗೆ ರಜಾ ದಿನ ಅಷ್ಟೇ ಅಲ್ಲ, ಇದು ಪ್ರಪಂಚಾದ್ಯಂತ ಇರುವಂತಹ ಕಾರ್ಮಿಕರ ಬೆವರು, ಶ್ರಮ ಮತ್ತೆ ತ್ಯಾಗಕ್ಕೆ ನಾವು ಗೌರವ ಸಲ್ಲಿಸುವಂತಹ ದಿನ. ಆದರೆ ಈ ದಿನದ ಹಿಂದಿನ ಹೋರಾಟದ ರಕ್ತ ಸಿಕ್ತ ಕತೆ ನಿಮಗೆ ಗೊತ್ತಿದೆಯಾ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತು ಮೇ 1 ಅಂದರೆ ಈ ಮೇ 1 ನಾವು ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ಪ್ರಪಂಚಾದ್ಯಂತ ಈ ಒಂದು ಕಾರ್ಮಿಕರ ದಿನಾಚರಣೆನ ಆಚರಣೆ ಮಾಡ್ತಾರೆ. ಆದರೆ ಈ ದಿನದ ಹಿಂದಿನ ಹೋರಾಟದ ರಕ್ತ ಸಿಕ್ತ ಕತೆ ನಿಮಗೆ ಗೊತ್ತಿದೆಯಾ? ನಾವೀಗ ಆರಾಮಾಗಿ 8 ಗಂಟೆಗಳ ಕಾಲ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾ ಇದೀವಿ ಅಂದ್ರೆ ಇದರ ಹಿಂದೆ ಲಕ್ಷಾಂತರ ಕಾರ್ಮಿಕರ ತ್ಯಾಗವಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಈ ಕಾರ್ಮಿಕರ ದಿನಾಚರಣೆ ಯಾವಾಗಿಂದ ಪ್ರಾರಂಭ ಆಯಿತು, ಇದರ ಇತಿಹಾಸ ಏನು, ಈ ಕಾರ್ಮಿಕರ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾರಂತ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ, ನಾನು ಈಗ ಈ ನಮ್ಮ ಕಾರ್ಮಿಕರ ದಿನಾಚರಣೆ ಹೇಗೆ ಪ್ರಾರಂಭ ಆಯಿತು, ಇದರ ಹಿಂದಿನ ಒಂದು ಇತಿಹಾಸ ಏನಂತ ಹೇಳ್ಕೊತಾ ಹೋಗ್ತೇನೆ. 19ನೇ ಶತಮಾನದ ಕೊನೆಯಲ್ಲಿ ಕಾರ್ಮಿಕರು 12 ರಿಂದ 16 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಹಾಗೆ ಸುರಕ್ಷತೆ ಇರ್ತಾ ಇರ್ಲಿಲ್ಲ, ಅಲ್ಪ ವೇತನ ಇತ್ತು. ಇದ್ರ ವಿರುದ್ಧ ಏನ್ ಮಾಡಿದ್ರು ಅಂದ್ರೆ ಕಾರ್ಮಿಕರು ಸಿಡಿದೆದ್ರು. ಇದನ್ನ ವಿರೋಧಿಸಿ 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕರೆಲ್ಲ ಸೇರಿ 8 ಗಂಟೆಗಳ ಕೆಲಸಕ್ಕಾಗಿ ಪ್ರತಿಭಟನೆಯನ್ನ ಆರಂಭಿಸ್ತಾರೆ. 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, ಹಾಗೆ 8 ಗಂಟೆ ಮನರಂಜನೆ, ಇದು ಅವರ ಘೋಷಣೆಯಾಗಿತ್ತು. ಮೇ 4ರಂದು ಹೇ ಮಾರ್ಕೆಟ್ ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಿರ್ಬೇಕಾದ್ರೆ ಬಾಂಬ್ ದಾಳಿ ಆಗುತ್ತೆ. ನಂತರ ಪೊಲೀಸರು ಗುಂಡಾರಿಸ್ತಾರೆ. ಇದರಲ್ಲಿ ಹಲವಾರು ಕಾರ್ಮಿಕರು ಹುತಾತ್ಮರಾಗ್ತಾರೆ. ಈ ಘಟನೆಯ ನೆನಪಿಗಾಗಿ 1889ರಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ಮೇ 1 ಕಾರ್ಮಿಕರ ದಿನಾಚರಣೆ ಎಂದು ಘೋಷಣೆ ಮಾಡಲಾಗುತ್ತೆ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕರ ದಿನಾಚರಣೆಯನ್ನು ಮೇ 1, 1923ರಲ್ಲಿ ಮದ್ರಾಸ್ನಲ್ಲಿ ಕಿಸಾನ್ ಲೇಬರ್ ಪಾರ್ಟಿ ಆಫ್ ಹಿಂದೂಸ್ತಾನಲ್ಲಿ ಆಚರಣೆ ಮಾಡಲಾಯಿತು. ಅಂದಿನಿಂದ ನಮ್ಮ ಭಾರತದಲ್ಲಿ ಮೇ 1 ಅಂದ್ರೆ ಕಾರ್ಮಿಕರ ದಿನ, ಮೈ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಿದೆ. ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಶ್ರಮಜೀವಿಗಳ ಪಾತ್ರ ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಕಾರ್ಮಿಕರಂದ್ರೆ ಮನೆ ಕಟ್ಟುವವರಿಂದ ಹಿಡಿದು ನಾವು ಈಗ ಯೂಸ್ ಮಾಡುವಂತ ಮೊಬೈಲ್ ತಯಾರಿಸುವವರು, ಹಾಗೇನೆ ಬೀದಿಲಿ ಕಸ ಗುಡಿಸುವವರಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ವರೆಗೂ ಎಲ್ಲರೂ ಕಾರ್ಮಿಕರೇ. ಹಾಗೇನೆ ಹೊಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡುವಂತ ರೈತರು ಕೂಡ ಕಾರ್ಮಿಕರೇ. ಈ ಮೇ 1 ನಮಗೆ ರಜಾ ದಿನ ಅಷ್ಟೇ ಅಲ್ಲ, ಇದು ಪ್ರಪಂಚಾದ್ಯಂತ ಇರುವಂತಹ ಕಾರ್ಮಿಕರ ಬೆವರು, ಶ್ರಮ ಮತ್ತೆ ತ್ಯಾಗಕ್ಕೆ ನಾವು ಗೌರವ ಸಲ್ಲಿಸುವಂತಹ ದಿನ. ಈ ಕಾರ್ಮಿಕರ ದಿನಾಚರಣೆಯಂದು ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲಾ ಕಾರ್ಮಿಕರಿಗೂ ಗೌರವ ಸಲ್ಲಿಸೋಣ. ಹಾಗೆ ಎಲ್ಲಾ ಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಧನ್ಯವಾದಗಳು.